ಸ್ವಲ್ಪ ಓಕೆ ಸೊ ಒಂದೇ ಹೇಳ್ಬೇಕಂದ್ರೆ ನಿಮ್ದು ವರ್ಕ್ ಸ್ಪಾಟ್ ಇದೆ ಅಲ್ವಾ, ಅಲ್ಲಿ ಬಂದು ಎಲ್ಲಾ ಥಿಂಗ್ಸುನೇ ಅರೇಂಜ್ಮೆಂಟ್ಸ್ ಎಲ್ಲಾನು ನೀಟಲ್ಲಿ ಕ್ಲೀನ್ ಆಗಿ ಇಡ್ತಿರಲ್ವಾ, ಅದೇದ ಕಾನ್ಸೆಪ್ಟ್ ಇದು. ಓಕೆ, ಸೊ ಈ ಕಾನ್ಸೆಪ್ಟ್ ಫಸ್ಟ್ ಎಲ್ಲಿಂದ ಬಂತು ಅಂದ್ರೆ ಜಪಾನ್ ಅಂತ ಒಂದು ದೇಶ ಇದೆ ಅಲ್ವಾ, ಆ ದೇಶದಿಂದ ಫಸ್ಟ್ ಡಿರೈವ್ ಆಗಿದ್ದು. ಓಕೆ, ಸೊ ಹೆಂಗಂದ್ರೆ ಅದು ಹಂಗೆ ಕೆಲಸ್ತಾ ಅಲ್ಲ, ಹಂಗೆ ಹೇಳ್ತೀನಿ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಎಲ್ಲ ಇದೆ ಅಲ್ವಾ, ಆ ಟೈಮಲ್ಲಿ ತುಂಬಾ ಅಟ್ಯಾಕ್ ಎಲ್ಲ ನಡೀತು ಜಪಾನ್ ಅನ್ನೋ ಒಂದು ದೇಶದ ಮೇಲೆ. ಓಕೆ, ಹಿರೋಶಿಮಾ ನಾಗಸಾಕಿ ಅಟ್ಯಾಕ್ ಎಲ್ಲ ತುಂಬಾ ಜನ ಗೊತ್ತಾಗಿರುತ್ತೆ. ಸೊ ಆ ಅಟ್ಯಾಕ್ ನಡೆದವಾಗ ಮ್ಯಾಕ್ಸಿಮಮ್ ಆ ದೇಶದೇ ತುಂಬಾ ಫುಲ್ ಕೊಲಾಪ್ಸ್ ಆಯಿತು, ನಾಶನ ಆಗಿತ್ತು. ಓಕೆ, ಬಟ್ ಆಫ್ಟರ್ 60 years ಆದ್ಮೇಲೆ ವಲ್ಲರಸ ನಾಡು, ದಟ್ ಮೀನ್ಸ್ ಒಂದು ವೆಲ್ ಡೆವಲಪ್ಡ್ ಕಂಟ್ರಿ ಇದೆ ಅಲ್ವಾ, ದೇ ಆರ್ ಇನ್ ದ ಟಾಪ್ 5 ವೆಲ್ ಡೆವಲಪ್ಡ್ ಕಂಟ್ರಿನಲ್ಲಿ ಬಂದೇ ನಿಂತಿದೆ. ಓಕೆ, ಸೊ ಅದಕ್ಕೆಲ್ಲ ಮೂಲ ಕಾರಣ ಏನು ಅಂತ ನೋಡಿದವಾಗ ಈ ತರ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಕೂಡ ಜಾಪನೀಸ್ ಪೀಪಲ್ಸ್ ಅಷ್ಟು ನೀಟಲ್ಲಿ ಫಾಲೋ ಮಾಡೋದ್ರಿಂದ ಆ ದೇಶ ಬಂದು ಅಷ್ಟು ಡೆವಲಪ್ ಆಗಿದೆ ಅನ್ನೋ ತರ ಹೇಳ್ತಾ ಇದ್ದಾರೆ. ಓಕೆ, ಅದರಲ್ಲಿ ಒನ್ ಆಫ್ ದ ಟೆಕ್ನಿಕ್ ಇದು 5S ಮ್ಯಾನೇಜ್ಮೆಂಟ್ ಅನ್ನೋದು. ಓಕೆ, ಈ ತರ ತುಂಬಾ ಇದಾವೆ, ತುಂಬಾ ವಿಷಯಗಳಲ್ಲಿ ಬಂದು ಜಾಪನೀಸ್ ಟೆಕ್ನಾಲಜೀಸ್ ನಾವು ಬಂದು ಅಡಾಪ್ಟ್ ಮಾಡ್ಕೊಂಡಿರೋದು. ಓಕೆನಾ, ಈ ಒಂದು ಹೇಳ್ಬೇಕಂದ್ರೆ ನಮ್ಮ ಕಂಪನಿ ಹೆಸರು ಕೂಡ ಏನಿದೆ, ಇಂಡಿಯಾ ನಿಪಾನ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ಇದೆ ಅಲ್ವಾ. ನಿಪಾನ್ ಅನ್ನೋದು ಕೂಡ ಒಂದು ಜಾಪನೀಸ್ ಟರ್ಮಿನಾಲಜಿ ದ. ಓಕೆನಾ, ಸೊ ಆ ತರ ಇರುವಾಗ ಅವರೋட ಟೆಕ್ನಿಕ್ ಒನ್ ಆಫ್ ದ ಟೆಕ್ನಿಕ್ ಈ 5S ಮ್ಯಾನೇಜ್ಮೆಂಟ್ ಅನ್ನೋದು. ಓಕೆ, ಇದು ನಮ್ಮ ದೇಶದಲ್ಲಿಯೇ ನಾವೇ ರೆಗ್ಯುಲರ್ ಆಗ ಡೇ ಟು ಡೇ ಲೈಫ್ ನಲ್ಲಿ ಫಾಲೋ ಮಾಡ್ತಾನೆ ಇದ್ರಿ. ಒಂದು ವರ್ಕ್ ಸ್ಪಾಟ್ ನ ಯಾವ ತರ ಇಟ್ಕೋಬೇಕು, ಒಂದು ಕೆಲಸ ಮಾಡೋ ಜಾಗವನ್ನ ಯಾವ ತರ ಇಟ್ಕೋಬೇಕು, ನಾವ್ ಇರುವ ಜಾಗವನ್ನ ಯಾವ ತರ ಇಟ್ಕೋಬೇಕು ಅನ್ನೋದೆಲ್ಲ ನಮ್ಮ ರೆಗ್ಯುಲರ್ ಆಗ ನಾವು ಡೈಲಿ ಡೇ ಟು ಡೇ ಲೈಫ್ ಫಾಲೋ ಮಾಡ್ತಾ ಇದ್ರಿ ಇವಾಗನು. ಬಟ್ ಅದನ್ನ ಒಂದು ಪ್ರೊಸೀಜರ್ ಆಗ ಚೇಂಜ್ ಮಾಡಿ ಇದನ್ನೆಲ್ಲ ಹಿಂಗ ಈ ತರ ಇಂಪ್ಲಿಮೆಂಟ್ ಮಾಡಿದ್ರೆ ಈ ತರ ಎಲ್ಲ ಎಫೆಕ್ಟಿವ್ನೆಸ್ ಸಿಗುತ್ತೆ ಅಂತ ಇಂಪ್ಲಿಮೆಂಟ್ ಮಾಡಿದ್ದ ಈ 5S ಮೆಥಡಾಲಜಿ ಬೈ ಜಾಪನೀಸ್ ಪೀಪಲ್ಸ್. ಓಕೆ, ಇದು ವೆರಿ ವೆರಿ ಸಿಂಪಲ್ ಸರ್. ನಮ್ಮ ಮನೆಯಲ್ಲಿ ಅಡಿಗೆ ಮನೆ ಇದೆ ಅಲ್ವಾ, ಅಡಿಗೆ ಮನೆ ಇಸ್ ದ ಒನ್ ಆಫ್ ದ ಬೆಸ್ಟ್ 5S ಟೆಕ್ನಿಕ್. ಓಕೆನಾ, ಅಲ್ಲಿ ಏನೇನು ಇರುತ್ತೆ, ಅಡಿಗೆ ಮಾಡೋಕೆ ಬೇಕಾಗಿದ್ರೆ ಎಲ್ಲಾ ಸಾಮಗ್ರಿಗಳು ಇರುತ್ತೆ, ಪಾತ್ರೆಗಳು ಇರುತ್ತೆ. ಅದ್ರಲ್ಲಿ ನಮ್ಮ ಮನೆಯಲ್ಲಿ ಹೆಂಗೆ ಇಟ್ಟಿರ್ತಾರೆ, ವೈಫು ಅಮ್ಮ ಎಲ್ಲ ಯಾವ ತರ ಇಟ್ಟಿರ್ತಾರೆ, ಟಂಬ್ಲರ್ಸ್ ಎಲ್ಲ ಒಂದು ಅರೇಂಜ್ಮೆಂಟ್ ಆಗಿರುತ್ತೆ, ಪ್ಲೇಟ್ಸ್ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಆಗಿರುತ್ತೆ, ಸ್ಪೂನ್ಸ್ ಕರಂಡಿ ಎಲ್ಲ ಒಂದು ಅರೇಂಜ್ಮೆಂಟ್ ಆಗಿರುತ್ತೆ. ಕರೆಕ್ಟಾ? ದಿಸ್ ಈಸ್ ಇದು ಒನ್ ಆಫ್ ದ 5S. ಓಕೆ, ನೆಕ್ಸ್ಟ್ ರೆಫ್ರಿಜಿರೇಟರ್ ಇದೆ ಎಲ್ಲರ ಮನೆಗೂ, ಅದು ನೋಡಿದ್ರೆ ಯಾವಾಗನ ಇಟ್ ಈಸ್ ಎ ಒಂದು ಕೂಲಿಂಗ್ ಪರ್ಪಸ್ಗಾಗ ಯೂಸ್ ಮಾಡೋ ಒಂದು ಪೆಟ್ಟಿದ ಅದು. ಬಟ್ ಅದರಲ್ಲಿ ಏನೇನೆಲ್ಲ ಕೊಟ್ಟಿರ್ತಾರೆ, ವೆಜಿಟೇಬಲ್ಸ್ ಸಿಕ್ಕಾಗ ತನಿಗ ಕೊಟ್ಟಿರ್ತಾರೆ, ನವಧಾನ್ಯಗಳಿಗೆ ಇಡೋದ್ರಿಗೆ ತನಿಗ ಕೊಟ್ಟಿರ್ತಾರೆ, ಕೂಲ್ ಡ್ರಿಂಕ್ಸ್ ಇಡೋದ್ರಿಗೆ ತನಿಗ ಕೊಟ್ಟಿರ್ತಾರೆ, ಮುಟ್ಟೆ ಇಡೋದ್ರಿಗೆ ತನಿಗ ಕೊಟ್ಟಿರ್ತಾರಲ್ಲ, ಅದು ಒನ್ ಆಫ್ ದ ಬೆಸ್ಟ್ 5S. ಓಕೆ, ನೆಕ್ಸ್ಟ್ ಇದೆಲ್ಲಾನು ಏದಕ್ಕಂದ್ರೆ ಒಂದು ವರ್ಕ್ ಸ್ಪಾಟ್ ಬಂದು ವರ್ಕ್ ಪ್ಲೇಸ್ ನ ಬಂದು ಆರ್ಗನೈಸರ್ ಆಗ ವಿಶ್ವಲ್ ಆಗಿ ಇಟ್ಕೊಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಎಫೆಕ್ಟಿವ್ನೆಸ್ ಸಿಗುತ್ತೆ. ಓಕೆನಾ, ಅದು ಹೋಗ್ತಾ ಹೋಗ್ತಾ ಏನಂತ ಹೇಳ್ತೀರಿ. ಓಕೆ, ಆ 5S ಅನ್ನೋದು ಏನ್ ಹೇಳಿದ್ರಂದ್ರೆ ಆ ವರ್ಕ್ ಸ್ಪಾಟ್ ನ 5 ಸ್ಟೇಜಸ್ ಅಲ್ಲಿ ಸಪರೇಟ್ ಮಾಡಿ ನೀಟಲ್ಲಿ ಇಡ್ಬೋದು ಅನ್ನೋದ 5S. ಓಕೆನಾ, ಆ 5S ಅಂತ ಇದೆಯಲ್ಲ, ಟೋಟಲ್ ಆ ಸರ್ಕಲ್ ಅಲ್ಲಿ ಎಷ್ಟು ಎಸ್ ಇದೆ ನೋಡಿ, ಶಾರ್ಟ್, ಸೆಟ್ ಇನ್ ಆರ್ಡರ್, ಶೈನ್, ಸ್ಟ್ಯಾಂಡರ್ಡೈಸೇಷನ್, ಸಸ್ಟೈನ್, ಈ ತರ 5 ಇದೆಯಾ, ಎಲ್ಲ ಏನ್ರಲ್ಲಿ ಸ್ಟಾರ್ಟ್ ಆಗಿದೆ, ಎಸ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಅದರಿಂದ ಅದು 5S ಅಂತ ಹೇಳೋದು. ಓಕೆ, ಸೊ ಒಂದು ವರ್ಕ್ ಸ್ಪಾಟ್ ನ ಬಂದು ನೀಟಾಗಿ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋದರ ಹೇಳ್ತಾ ಇದಾರಲ್ಲ, ವಿಶ್ವಲ್ ಆಗ ನೋಡೋದಕ್ಕೆ ಚೆನ್ನಾಗಿ ಇಟ್ಕೋಬೇಕು. ಅದರಲ್ಲಿ ಫಸ್ಟ್ S ಏನಂದ್ರೆ ಶಾರ್ಟ್ ಅಂತ ಹೇಳ್ತಾರೆ. ಓಕೆನಾ, ಶಾರ್ಟ್ ಅಂದ್ರೆ ಏನಂದ್ರೆ ಬೇಕಾಗಿರುವುದು ಬೇಡದಿರೋ ಇರುವುದನ್ನು ಸಪರೇಟ್ ಮಾಡೋದ್ರ ಹೆಸರದ ಶಾರ್ಟ್ ಔಟ್ ಅಂತ ಹೇಳುವುದು. ಓಕೆನಾ, ನೆಸೆಸರಿ ಐಟಮ್ಸ್ ಅನ್ನೆಸೆಸರಿ ಐಟಮ್ಸ್ ನ ಬಂದು ಸಪರೇಟ್ ಮಾಡಿ ಅನ್ನೋದ ಮೀನಿಂಗ್. ಓಕೆ, ಸೊ ನಾವು ವರ್ಕ್ ಸ್ಪಾಟ್ ಅಲ್ಲಿ ಕೆಲಸ ಮಾಡುವಾಗ ನಮ್ಗೆ ಬೇಕಾಗಿರುವುದು ತುಂಬಾ ಇರುತ್ತೆ, ಬೇಡದಿರೋ ಇರುವುದು ತುಂಬಾ ಇರುತ್ತೆ. ಕರೆಕ್ಟಾ? ಸೊ ಅದರಲ್ಲಿ ಬೇಕಾಗಿರೋದು ಮಟ್ಟು ಇಟ್ಕೊಳ್ಳಿ, ಬೇಡದಿರೋ ಇರೋದನ್ನ ಎತ್ಕೋಗಿ ಅದಕ್ಕಂತ ಒಂದು ಪ್ಲೇಸ್ ಇರುತ್ತಲ್ಲ ಅಲ್ಲಿ ಇಟ್ಬಿಡಿ ಅಂತ ಹೇಳ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಅಲ್ಲಿ ಒಡೆದೋಗಿರೋ ಮೆಟೀರಿಯಲ್ಸ್ ಏನನ್ನ ಇದೆ, ಯೂಸ್ ಆಗದಿದ್ದ ಮೆಟೀರಿಯಲ್ಸ್ ಎಲ್ಲ, ಅನ್ವಾಂಟೆಡ್ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಇಟ್ಕೊಳೋದ್ರಿಂದ ನಮ್ಗೆ ಏನನ್ನ ಪ್ರಯೋಗ ಇದೆಯಾ, ಏನು ಇಲ್ಲ. ಅದನ್ನ ಎತ್ಕೋಗಿ ಡಸ್ಟ್ಬಿನ್ ಆಗಿ ಹಾಕಿ. ಒಂದು ವೇಸ್ಟೇಜ್ ಗ್ಲೌಸಸ್, ವೇಸ್ಟೇಜ್ ಕ್ಲಾತ್ ಎಲ್ಲ ಇದೆ, ಅದನ್ನೆಲ್ಲ ಡಸ್ಟ್ಬಿನ್ ಆಗಿ ಹಾಕಿ ಅಲ್ಲಿ ಇಟ್ಕೋಬೇಡಿ ಅನ್ನೋದು ಫಸ್ಟ್ ಕಾನ್ಸೆಪ್ಟ್. ಓಕೆನಾ, ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ಏನಂದ್ರೆ, ಇವತ್ತು ನಾವು ಏನ್ ಜಾಬ್ ಮಾಡಕ್ ಹೋಗ್ತಿರೋ ಆ ಜಾಬ್ಗೆ ಬೇಕಾಗಿರೋ ಥಿಂಗ್ಸ್ ಮುಟ್ಟದ ಅಲ್ಲಿ ಇಟ್ಕೋಬೇಕು. ಓಕೆನಾ, ಅದರ್ ಥಿಂಗ್ಸ್ ಎಲ್ಲ ಏನು ಇಟ್ಕೊಳೋದ್ರಿಂದ ಏನು ಪ್ರಯೋಜನ ಇರೋದಿಲ್ಲ. ಕರೆಕ್ಟಾ? ಸೇ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಮನೆಯಲ್ಲೇ ಇದ್ದೀರಿ, ನಮ್ಮ ಹತ್ರ ಮಸಾಲಾ ಐಟಮ್ಸ್ ತುಂಬಾ ಇದೆ, ಚಿಕನ್ ಮಸಾಲ ಇದೆ, ಮಟನ್ ಮಸಾಲ ಇದೆ, ರಸಂ ಪೌಡರ್, ಈ ತರ ತುಂಬಾ ಇದೆ. ಇವತ್ತು ನನ್ನ ಜಾಬ್ ಏನಂದ್ರೆ ರಸಂದ. ಓಕೆನಾ, ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ರಸಂ. ಓಕೆ, ರಸ ಗೊತ್ತಲ್ವಾ, ರಸದ ಪ್ರಿಪೇರ್ ಮಾಡಕ್ ಹೋಗ್ತೀನಿ. ರಸ ಪ್ರಿಪೇರ್ ಮಾಡಕ್ ಹೋಗುವಾಗ
ರಸಕ್ಕೆ ಬೇಕಾಗಿರೋದು ಮಟ್ಟದ ಅಲ್ಲಿ ಇಟ್ಕೋಬೇಕು. ಬಿರಿಯಾನಿಗೆ ಬೇಕಾಗಿರೋದೆಲ್ಲ ಅಲ್ಲಿ ಮುಂದೆ ಇಟ್ಕೊಂಡ್ರೆ ಏನಾಗುತ್ತೆ, ಬೈ ಮಿಸ್ಟೇಕ್ ನಾವು ಆ ಕೆಲಸ ಮಾಡುವಾಗ ರಸ ಪೌಡರ್ ಬದಲಾಗ ಬಿರಿಯಾನಿ ಪೌಡರ್ ಆಗಿದ್ರೆ ರಸ ಏನಾಗುತ್ತೆ, ಕೆಟ್ಟೋಗುತ್ತಾ? ಸಿಮಿಲರ್ ಪ್ರಾಸೆಸ್ ನಮ್ಮ ವರ್ಕ್ ಸ್ಪಾಟ್ ಆಗಲಿ ಕಂಪನಿ ಆಗಲಿ, ಓಕೆನಾ. ಅನ್ವಾಂಟೆಡ್ ಮೆಟೀರಿಯಲ್ ತುಂಬಾ ಇಟ್ಕೊಳೋವಾಗ ಬೈ ಮಿಸ್ಟೇಕ್ ಕೂಡ ಅಲ್ಲಿ ಚಾನ್ಸಸ್ ಬಂದು ಅಸೆಂಬ್ಲಿ ಪ್ರಾಸೆಸ್ ಮಾಡುವಾಗ ಏನಾನ ತಪ್ಪಾಗೋ ಚಾನ್ಸಸ್ ಇದೆ. ಆವಾಗ ಬಂದು ಆ ಪ್ರಾಡಕ್ಟ್ ಏನಾಗುತ್ತೆ, ಡಿಫೆಕ್ಟಿವ್ ಪ್ರಾಡಕ್ಟ್ ಆಗುತ್ತೆ. ಅದಕ್ಕೆ ಕೆಲಸ ಮಾಡಿದ ಟೈಮ್ ವೇಸ್ಟು, ಆ ಕೆಲಸ ಮಾಡೋದಕ್ಕೆ ಯೂಸ್ ಮಾಡೋ ಮ್ಯಾನ್ ಪವರ್ ವೇಸ್ಟು, ಆ ಮೆಟೀರಿಯಲ್ ವೇಸ್ಟು, ಈ ಥರ ತುಂಬ ವೇಸ್ಟೇಜಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಕೆಲಸ ಮಾಡುವಾಗ ನಮಗೆ ಏನು ಬೇಕು ಅದು ಮಟ್ಟು ಇಟ್ಕೊಳ್ಳಿ. ಆವತ್ತು ಕೆಲಸ ಮಾಡುವಾಗ ಅದಕ್ಕೆ ಏನು ಬೇಕೋ ಅದು ಮಟ್ಟು ಇಟ್ಕೊಳ್ಳಿ ಅನ್ನೋದ ಕಾನ್ಸೆಪ್ಟ್, ಓಕೆನಾ. ಇದರಿಂದ ಶಾರ್ಟ್ ಅಂತ ಹೇಳ್ತಾರೆ, ಓಕೆನಾ. ನಮ್ದು ಫ್ಲೋ ನಿಮ್ಗೆ ಅರ್ಥ ಆಗುತ್ತಾ? ಕರೆಕ್ಟ್ ಇದೆಯಾ? ಓಕೆ. ನಾವು ಓಕೆ ಅಂಡರ್ಸ್ಟ್ಯಾಂಡ್. ಓಕೆ ಓಕೆ, ಐ ಆಮ್ ಜಸ್ಟ್ ಕನ್ವೆ ಮೈ ಮೆಸೇಜ್. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಸೆಕೆಂಡ್ ಒನ್ ಈಸ್ ಸೆಟ್ ಇನ್ ಆರ್ಡರ್, ಓಕೆನಾ. ಆ ಹೆಸರಲ್ಲೇ ಇದೆ ಸೆಟ್ ಇನ್ ಆರ್ಡರ್. ಆ ಥರ ಅಂದ್ರೆ ಏನು, ಎಲ್ಲಾನು ನೀಟಲ್ಲಿ ಆರ್ಡರ್ ಆಗ ಸೆಟ್ ಮಾಡಿ ಇಡಿ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಏಸ್ ಏನ್ ಮಾಡಿದ್ರಿ, ಸಪ್ರೇಟ್ ಮಾಡಿದ್ರಿ ಬೇಕಾಗಿರುವುದು ಬ್ಯಾಡ್ದಿರ ಇರೋದಂತ. ಬೇಕಾಗಿರುವುದು ಅನ್ನೋದಕ್ಕೋಸ್ಕರ ಅಲ್ಲೇ ಹಂಗೆ ಇಟ್ಕೊಳಕ್ ಆಗುತ್ತಾ? ನೋ, ಅದಕ್ಕಂತ ಒಂದು ಪ್ಲೇಸ್ ಕ್ರಿಯೇಟ್ ಮಾಡಿ ಆ ಜಾಗದಲ್ಲಿ ಇಟ್ಬಿಡ್ಬೇಕು, ಓಕೆನಾ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವು ಮನೆಗೆ ತುಂಬಾ ಸಾಮಗ್ರಿಗಳು ತಗೋ ಬಂದಿರ್ತೀರಿ, ಎಲ್ಲ ಬೇಕಾಗಿರೋ ಸಾಮಗ್ರಿಗಳ್ದ ಎಲ್ಲದನ್ನು ಒಂದೇದಾಗ ಇಡಕ್ಕಾಗುತ್ತಾ? ಇಡಕ್ಕಾಗೋದಲ್ಲ. ಬ್ರಷ್, ಪೇಸ್ಟ್, ಸೋಪ್ ಎಲ್ಲ ತಗೋ ಬಂದಿದ್ರಿ, ಅದನ್ನೆಲ್ಲ ಎಲ್ಲೆತ್ಕೊ ಹೋಗಿ ಇಡ್ಬೇಕು. ಅದ್ರಕ್ಕಂತ ಒಂದು ಪ್ಲೇಸ್ ಇಟ್ಟಿದ್ದೀರಲ್ಲ ರೆಸ್ಟ್ ರೂಮ್ ಅಲ್ಲಿ, ಅಲ್ಲಿದೆ ಇಡಕ್ಕಾಗೋದು. ನೆಕ್ಸ್ಟ್ ಉಪ್ಪು ಪ್ಯಾಕೆಟ್, ಬೇರೆ ಮಸಾಲಾ ಐಟಮ್ ಎಲ್ಲ ತಗೋ ಬಂದಿರ, ಅದನ್ನೇನ್ ಮಾಡ್ಬೇಕು, ಅದ್ರಕ್ಕಂತ ಒಂದು ಜಾಗ ಇಟ್ಟಿರ್ತೀರಿ. ಉಪ್ಪಿಗೆ ಒಂದು ಬಾಕ್ಸ್ ಇಟ್ಟಿರ್ತೀರಿ, ಸಕ್ಕರೆಗೆ ಒಂದು ಬಾಕ್ಸ್ ಇಟ್ಟಿರ್ತೀರಾ. ಸಿಮಿಲರ್ ವೇ ನಮ್ಗೆ ಬೇಕಾಗಿರೋ ಐಟಮ್ ಅಂದ್ಬಿಟ್ಟು ಎಲ್ಲ ಅಲ್ಲೇ ಇಟ್ಕೋಕೂಡ್ದು. ಅದಕ್ಕಂತ ಒಂದು ಪ್ಲೇಸ್ ಕ್ರಿಯೇಟ್ ಮಾಡಿ ಅಲ್ಲಿ ಇಡಿ ಅನ್ನೋದ್ರ ಹೆಸರದ ಸೆಟ್ ಇನ್ ಆರ್ಡರ್ ಅಂತ ಹೇಳ್ತಾರೆ, ಓಕೆನಾ. ಇವಾಗ ನೀವು ಕೂಡ ಕುತ್ಕೊಂಡಿರೋದು ಯಾಕೆ ಇಲ್ಲಿ ಕುತ್ಕೋಬೋದಲ್ಲ, ಯಾಕೆ ನೀವು ಇಲ್ಲೇ ಕೂತಿದ್ದೀರಾ? ಯಾಕಂದ್ರೆ ನೀವು ಇಲ್ಲಿದಾಗ ಕುತ್ಕೋಬೇಕಂತ ಒಂದು ಪ್ಲೇಸ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀರಿ, ಬಾರ್ಡರ್ ಹಾಕಿದ್ದೀರಿ, ಕರೆಕ್ಟ್ ಅಲ್ವಾ? ಸಿಮಿಲರ್ ವೇ ಬೇಕಾಗಿರೋ ಐಟಮ್ಸ್ನೆಲ್ಲ ಎಲ್ಲಂದ್ರೆ ಎಲ್ಲ ಹಾಕಿದೀರಾ, ಅದಕ್ಕೊಂದು ಪ್ಲೇಸ್ ಕ್ರಿಯೇಟ್ ಮಾಡಿ ಇಡಿ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಇವಾಗ ಅಲ್ಲಿ ಇದೆ ನೋಡಿ, ಡಸ್ಟರ್ ಇದೆ, ಅದೆಲ್ಲ ಏನು ಕ್ರಿಯೇಟ್ ಮಾಡಿದ್ದಾರೆ, ಇದೆಲ್ಲ 5S ಮೆಥಡಾಲಜಿ ಇದ, ಓಕೆನಾ. ಸೊ ಎಲ್ಲಂದ್ರೆ ಅಲ್ಲಿ ಇಟ್ಕೊಡ್ದು ಅದಕ್ಕಂತ ಒಂದು ಪ್ಲೇಸ್ ಕ್ರಿಯೇಟ್ ಮಾಡಿ ಆ ಜಾಗದಲ್ದ ಅದು ಇಡಬೇಕು ಅನ್ನೋದಕ್ಕೋಸ್ಕರ ಅದೆಲ್ಲ ಕ್ರಿಯೇಟ್ ಮಾಡಿರೋದು, ಓಕೆ. ಸಿಮಿಲರ್ ವೇ ನಿಮ್ಮ ಶಾಪಲ್ಲಿ ಕೂಡ ತುಂಬಾ ಸ್ಪ್ಯಾನರ್ಸ್ ಇರುತ್ತೆ, ಓಕೆನಾ. ಟಾರ್ಕ್ ರಿಂಚಸ್ ಇರುತ್ತೆ, ಹ್ಯಾಮರ್ಸ್ ಇರುತ್ತೆ, ಕರೆಕ್ಟಾ. ಅದು ಎಲ್ಲಂದ್ರೆ ಅಲ್ಲಿ ಇಡೋದಕ್ಕೆ ಆಗೋದಿಲ್ಲ. ಅದಕ್ಕಂತ ಒಂದು ಪ್ಲೇಸ್ ಕ್ರಿಯೇಟ್ ಮಾಡ್ರಿ, ಒಂದು ಡ್ಯಾಶ್ ಬೋರ್ಡ್ ಹಾಕಿ ಸೈಜ್ ವೇರಿಯಂಟೆಡ್ ಆಗ ಡಬಲ್ ಎಂಡ್ ಸ್ಪ್ಯಾನರ್ ತನಿಗೆ ಇಡಿ, ರಿಂಗ್ ಸ್ಪ್ಯಾನರ್ ತನಿಗೆ ಇಡಿ, ಟಾರ್ಕ್ ರಿಂಚಸ್ ಎಲ್ಲ ತನಿಗೆ ಇಡಿ, ಓಕೆನಾ. ಅಲೆನ್ ಕಿ ಸೆಟ್ ತನಿಗೆ ಇಡಿ. ಹಂಗಿಲ್ಲಂದ್ರೆ ಶಾಡೋ ಬಾಕ್ಸ್ ಅಂತ ಹೇಳ್ತಾರೆ, ಗೊತ್ತಲ್ವಾ? ಥೆರ್ಮೋಕೋಲ್ ಅಲ್ಲಿ ಇವಾಗ ನಾವು ಈ ಮೆಟೀರಿಯಲ್ ಪ್ಲೇಸ್ ಮಾಡ್ಬೇಕಂದ್ರೆ ಇದೇ ಜಾಮೆಂಟ್ರಿ ಬಾಕ್ಸ್ ಇದೆ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ಯೂಸ್ ಮಾಡಿರ್ತಾರೆ, ನಮ್ಮ ಮಕ್ಕಳೆಲ್ಲ ಯೂಸ್ ಮಾಡಿರ್ತಾರಲ್ಲ, ಜಾಮೆಂಟ್ರಿ ಬಾಕ್ಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ 5S. ನೋಡಿದಿರಾ? ಪೆನ್ಸಿಲ್ ತಗೊಂಡ್ರೆ ಎಲ್ಲಿ ಇಡ್ಬೇಕು, ಮತ್ತೆ ಪೆನ್ಸಿಲ್ ಪ್ಲೇಸ್ ಆಗದೆ ಇಡೋಕ್ಕಾಗೋದು, ಎಲ್ಲಂದ್ರೆ ಇಲ್ಲಿ ಇಡೋಕೆ ಆಗೋದಿಲ್ಲ. ಶಾರ್ಪ್ನರ್ ತಗೊಂಡ್ರೆ ಎಲ್ಲಿ ಇಡ್ಬೋದು, ಶಾರ್ಪ್ನರ್ ಪ್ಲೇಸ್ ಆಗದೆ ಇಡಬೇಕು. ಸಿಮಿಲರ್ ವೇ ನಿಮ್ಮ ವರ್ಕ್ಶಾಪ್ ಅಲ್ಲಿ ಕೂಡ ತುಂಬಾ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಲ್ವಾ, ಅವೆಲ್ಲಾನು ಆ ಸ್ಪ್ಯಾನರ್ ತಗೊಂಡ್ರೆ ಅಲ್ಲದ ಇಡಬೇಕು ಅನ್ನೋ ತರ ನೀವು ಅದೆಲ್ಲ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ಕೋಬಹುದು. ನೀವು ಒಂದು ಥೆರ್ಮೋಕೋಲ್ ತಗೊಬಂದು ನೀಟಾಗಿ ಸೆಟ್ ಮಾಡ್ಬಿಟ್ಟು ಆಯಾ ಸೈಜ್ ತಗೋದಂಗ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಮತ್ತೆ ಕೆಲಸ ಮುಗಿದ ಮೇಲೆ ಎಲ್ಲಂದ್ರೆ ಅಲ್ಲಿ ಇಡಕ ಆಗೋದಿಲ್ಲ, ಕರೆಕ್ಟ್ಗೆ ಎತ್ಕೊಂಡ್ಬಂದು ಎಲ್ಲಿ ಇಡ್ತೀರಾ ಆ ಪ್ಲೇಸ್ ಆಗದ ಇಡಬೇಕು. ಅವಾಗ ನೋಡೋದಕ್ಕೂ ವಿಶ್ವಲ್ ಆಗ ಚೆನ್ನಾಗಿರುತ್ತೆ, ನಿಮ್ಕ ಬೇಗ ಹುಡ್ಕಂಗೆ ಕೆಲಸ ಇರೋದಿಲ್ಲ. ಬೇಗ ಏನಾದ್ರು ಕಸ್ಟಮರ್ ಬಂದ್ರು ಬೇಗ ಒಂದು ವಿಷಯ ಮಾಡ್ಕೊಡಿ ಅಂತ ಕೇಳ್ದವಾಗ ಆ ಸ್ಪ್ಯಾನರು ಏನ್ ಬೇಕೋ ಅದೆಲ್ಲ ಹುಡ್ಕಂಗೆ ಎಲ್ಲ ನೀವು ಡಬ್ಬನಲ್ಲೆಲ್ಲ ಹಾಕಿ ಇಟ್ಕೊಂಡ್ರೆ ಅದುವೇ ಆ ತರ ನೀಟಾಗಿ ವಿಶ್ವಲ್ ಆಗಿ ಇಟ್ಕೊಂಡವಾಗ ಬೇಗ ಎತ್ಬೋದು, ಕೆಲಸ ಮಾಡ್ಬೋದು, ಕಸ್ಟಮರ್ ಸ್ಯಾಟಿಸ್ಫೈ ಮಾಡ್ಬೋದು, ಓಕೆನಾ. ಕ್ಲಿಯರಾ? ದಿಸ್ ಈಸ್ ಆಲ್ ಕಮಿಂಗ್ ಅಂಡರ್ ಸೆಕೆಂಡ್ ಎಸ್, ಸೆಟ್ ಇನ್ ಆರ್ಡರ್. ಕ್ಲಿಯರ್ ಆಯ್ತಾ? ಫಸ್ಟ್ ಎಸ್ ಏನ್ ಹೇಳ್ದೆ, ಸಪ್ರೇಟ್ ಮಾಡಿ. ಸೆಕೆಂಡ್ ಒನ್ ಆರ್ಡರ್ ಆಗಿ ಇಡಿ, ಸಪ್ರೇಟ್ ಮಾಡಿರೋದು ಬೇಕಾಗಿರುವ ಐಟಮ್ಸ್ ನ ನೀಟಾಗ ಸೆಟ್ ಇನ್ ಆರ್ಡರ್ ಮಾಡಿ. ಕ್ಲಿಯರ್ ಆಯ್ತವಾ? ಮೂರನೇದು ಶೈನ್. ಶೈನ್ ಅಂದ್ರೆ ಏನಂದ್ರೆ ಆ ಮಾತಿನಲ್ಲೇ ಇದೆ, ಎಲ್ಲಾನು ಅದರಲ್ಲೇ ಇದೆ, ನಾವೇನು ಹೇಳಂಗಿಲ್ಲ. ಶೈನ್ ಅಂದ್ರೆ ಏನು, ಹೊಳಪು ಅಂತ ಹೇಳ್ತಾರಲ್ಲ, ದಟ್ ಮೀನ್ಸ್ ಪಳಪಳಪ್ ಅಂತಾರೆ ತಮಿಳಲ್ಲಿ. ನೀಟಲ್ಲಿ ಇಟ್ಕೊಳೋದು, ದಟ್ ಮೀನ್ಸ್ ಒಂದು ಇದನ್ನ ಎರಡು ವಿಧವಾಗಿ ನೀವು ತಗೋಬಹುದು. ಒಂದು ಫ್ಲೋರ್ 5S, ದಟ್ ಮೀನ್ಸ್ ಒಂದು ಫ್ಲೋರ್ ಅಲ್ಲಿ ಬಂದು ಆಯಿಲ್, ಗ್ರೀಸ್, ಲೀಕೇಜಸ್, ನೀರು ಆ ತರ ಏನಾನ ಇರುತ್ತಲ್ಲ, ಸ್ಪಿಲ್ಲೇಜಸ್, ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಫಸ್ಟ್, ಓಕೆನಾ. ಇದು ಫ್ಲೋರ್ 5S. ನೆಕ್ಸ್ಟ್ ಮಿಷನರೀಸ್ ನಾವು ಹ್ಯಾಂಡಲ್ ಮಾಡ್ತಿರಲ್ಲ, ಟೂಲ್ಸ್, ಅದನ್ನೆಲ್ಲ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸೇರು ಇರುತ್ತೆ ಅಲ್ವಾ, ಅದನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟ್ ಕಂಪನಿಗೆ ಮಾತ್ರ ಇಲ್ಲ,
ಎಲ್ಲ ಜಾಗಕ್ಕೂದ ಓಕೆನಾ. ಒಂದು ಮೆಡಿಕಲ್ ತಗೊಳ್ಳಿ, ಒಂದು ನಾವು ವರ್ಕ್ ಸ್ಪಾಟ್, ಇವಾಗ ನಾನು ಸಿಸ್ಟಮ್ ವರ್ಕ್ ಮಾಡಕ್ ಬರ್ತೀನಿ ಅನ್ಕೋ, ಆ ಸಿಸ್ಟಮ್ ಅಲ್ಲಿ ಕೂಡ ಏನಿರುತ್ತೆ, ಡಸ್ಟ್ ಇರುತ್ತೆ, ಅನ್ವಾಂಟೆಡ್ ಪೇಪರ್ ಎಲ್ಲ ಇಟ್ಕೋಕೂಡ್ದು. ನಾಲ್ಕನೇದು ಏನ್ ಹೇಳ್ತಾರೆ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್. ದಟ್ ಮೀನ್ಸ್ ಬಂದು ಒಂದಿನ ಮಾಡ್ಬಿಟ್ಟು ಮತ್ತೆ ಹಂಗೆ ಬಿಟ್ಬಿಡ್ಕೂಡ್ದು. ಅದನ್ನ ರೆಗ್ಯುಲರ್ ಆಗಿ ಮಾಡ್ತಾರಲ್ಲ, ಅದ್ರ ಹೆಸರದ ಸ್ಟ್ಯಾಂಡರ್ಡೈಸೇಷನ್ ಅಂತಾರೆ ಓಕೆನಾ. ರೆಗ್ಯುಲರ್ ಆಗ ಸೊ ಯಾವಾಗೆಲ್ಲ ಮಿಕ್ಸಪ್ ಆಗುತ್ತೋ ಮತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಬಿಡ್ಬೇಕು. ಓಕೆ, ಸೊ ಯಾವಾಗೆಲ್ಲ ಡಸ್ಟ್ ಬಂದು ಸೇರುತ್ತೋ ಅವಾಗ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದೆಲ್ಲಾನು ಯಾವ್ದ್ರಾಗ ಬರುತ್ತೆ ಅಂದ್ರೆ 4ನೇ ಹೆಸರು. ದಟ್ ಮೀನ್ಸ್ ಬಂದು ಆ 3 ಹೆಸರುಗಳನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದ್ರ ಹೆಸರದ 4ನೇ ಹೆಸರು. ಅದ್ರ ಹೆಸರು ಏನ್ ಹೇಳ್ತಾರೆ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತಾರೆ. ಓಕೆ, ಅದಕ್ಕೊಂದು ಚೆಕ್ ಶೀಟ್ ಇಟ್ಕೋಬಹುದು. ಮೇ ಬಿ ನೀವು ಕಂಪನಿ ಸೈಡ್ ಎಲ್ಲ ಹೋದ್ರೆ ನೋಡ್ಬೋದು, ನೀವು ಕೆಳಗೆ ರೆಸ್ಟ್ ರೂಮ್ ಹೋಗಿ ನೋಡಿ ಬೇಕಾದ್ರೆ ಒಂದು ಚೆಕ್ ಶೀಟ್ ಇಕ್ಕಿರ್ತಾರೆ. ಅದು ಕ್ಲೀನ್ ಆಗಿ ಇರ್ಲಿ ಇಲ್ದಿರೋ ಹೋಗ್ಲಿ, ಅವ್ರಿಗೆ ಏನ್ ಕೆಲಸ ಅಂದ್ರೆ 2 ಗಂಟೆಗೆ ಒಂದ್ಕಿತ ಚೆಕ್ ಮಾಡ್ಬೇಕು, 4 ಗಂಟೆಗೆ ಒಂದ್ಕಿತ ಚೆಕ್ ಮಾಡ್ಬೇಕು. ಏನ್ ಕದಲ್ಲ ಇಕ್ಕಿದ್ದಾರೆ ಅಂದ್ರೆ ದಿಸ್ ಇಸ್ ಆಲ್ ಕಮಿಂಗ್ ಅಂಡರ್ ಸ್ಟ್ಯಾಂಡರ್ಡೈಸೇಷನ್. ಅದು ರೆಗ್ಯುಲರ್ ಆಗಿ ಒಂದೇ ತರ ಮೇಂಟೈನ್ ಮಾಡ್ಬೇಕು ನಾವು ವರ್ಕ್ ಪ್ಲೇಸ್ ನ ಅನ್ನೋದಕ್ಕೋಸ್ಕರ ಆ ಸ್ಟ್ಯಾಂಡರ್ಡೈಸೇಷನ್ ಅನ್ನೋ ಕಾನ್ಸೆಪ್ಟ್ ನ ತಗೊಬಂದಿರೋದು ಓಕೆನಾ. ಫಸ್ಟ್ ಸಪರೇಟ್ ಮಾಡ್ಬೇಕು, ನೀಟಾಗಿ ಸೆಟ್ಟಿನ ಆರ್ಡರ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ಅದು ಮೇಂಟೈನ್ ಮಾಡ್ಬೇಕು. ಕ್ಲಿಯರ್ 4 ಹೆಸರು. 5ನೇ ಹೆಸರು ತುಂಬಾ ಇಂಪಾರ್ಟೆಂಟ್. ಅದ್ರ ಹೆಸರು ಏನ್ ಹೇಳ್ತಾರೆ ಅಂದ್ರೆ ಸಸ್ಟೈನೆನ್ಸ್ ಅಂತ ಹೇಳ್ತಾರೆ. ಹಂಗಿಲ್ಲ ಅಂದ್ರೆ ಸೆಲ್ಫ್ ಡಿಸಿಪ್ಲೈನ್. ದಟ್ ಮೀನ್ಸ್ ಬಂದು ಕ್ರಮಶಿಕ್ಷಣೆ ಅಂತ ಹೇಳ್ತಾರೆ ಅಲ್ವಾ. ಕ್ರಮಶಿಕ್ಷಣೆ ಇರ್ಬೇಕು ನಮ್ಗೆ ಎಲ್ಲಾರ್ಗು. ವೃತ್ತಿ ಮೇಲೆ ಬಂದು ಮರ್ಯಾದೆ ಅನ್ನೋದು ಇರ್ಬೇಕು. ಇದು ನಮ್ಮ ವೃತ್ತಿ ಅನ್ನೋದಕ್ಕೋಸ್ಕರ ಒತ್ತಿನೇನೆ ಎದ್ದಿ ಆ ಶಾಪ್ ಓಪನ್ ಮಾಡೋದಾಗ್ಲಿ, ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದಾಗ್ಲಿ, ಕಸ್ಟಮರ್ಸ್ ತಾಗ ಒಳ್ಳೆ ಅಪ್ರೋಚ್ ಇಟ್ಕೊಳೋದಾಗ್ಲಿ, ದಿಸ್ ಇಸ್ ಆಲ್ ಕಮಿಂಗ್ ಅಂಡರ್ 5th S ಓಕೆನಾ. ಸೊ ದಿಸ್ ಇಸ್ ದ 5S ಮೆಥಡಾಲಜಿ. ಓಕೆ, ಸರಿ, ನಾವು ಡೈಲಿ ಬಂದು ಕ್ಲೀನ್ ಮಾಡ್ತೀರಿ, ಮೇಂಟೈನ್ ಮಾಡ್ತಾ ಇದೀರಿ, ಪಕ್ಕಾಗಿ ಇಟ್ಕೊಂಡಿದ್ದೀರಿ, ಏನ್ ಯೂಸ್ ನಮ್ಗೆ ಅಂತ ನೋಡುವಾಗ ನಮ್ಗೆ ಏನೇನು ಉಪಯೋಗಗಳೆಲ್ಲ ಆಗ ಚಾನ್ಸಸ್ ಇದೆ ಅಂದ್ರೆ ನಾವು ಆರ್ಗನೈಸ್ಡ್ ಆಗಿ ಇಟ್ಟಿರೋದ್ರಿಂದ ಏನಾಗುತ್ತೆ, ಕಸ್ಟಮರ್ ಬರ್ತಾರೆ, ಒಂದ್ ಕೆಲಸ ಬೇಗ ಮಾಡ್ಕೊಡಿ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಎಲ್ಲಾನು ನೀಟಾಗಿ ಇಟ್ಟಿದ್ರೆ ಏನಾಗುತ್ತೆ, ಟಕ್ಕಂತ ಮೆಟೀರಿಯಲ್ ತೆಗಿಬಹುದು, ಅಸೆಂಬಲ್ ಮಾಡಿ ಕೊಡ್ಬೋದು. ಕರೆಕ್ಟಾ? ಅವಾಗ ಏನ್ ಸೇವ್ ಆಗುತ್ತೆ, ನಮ್ಗ ಟೈಮ್ ಸೇವ್ ಆಗುತ್ತೆ. ಟೈಮ್ ಸೇವ್ ಆದ್ರೆ ಆಟೋಮೆಟಿಕ್ ಆಗಿ ಏನ್ ಇನ್ಕ್ರೀಸ್ ಆಗುತ್ತೆ, ಪ್ರೊಡಕ್ಟಿವಿಟಿ ಬಂದು ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಜಾಗನೆಲ್ಲ ನೀಟಾಗಿ ಇಟ್ಕೊಳೋದ್ರಿಂದ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ ಅಲ್ಲ, ಗಾಯಗಳು ಪೆಟ್ಟಾಗುತ್ತಲ್ಲ, ಅದೆಲ್ಲ ನಡೆಯೋ ಚಾನ್ಸಸ್ ಇರುತ್ತಾ? ಚಾನ್ಸಸ್ ತುಂಬಾನೇ ಕಮ್ಮಿ. ಆಯಿಲು ಏನು ಇಲ್ಲ, ನೀಟಲ್ಲಿ ಇಟ್ಟಿದ್ದೀರಿ, ಸೊ ಫ್ಲೋರ್ ಡ್ಯಾಮೇಜ್ ಏನೂ ಆಗೋದಿಲ್ಲ, ನಾವೇನು ಸ್ಲಿಪ್ ಆಗೋ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ನಾವು ಅನ್ವಾಂಟೆಡ್ ಮೆಟೀರಿಯಲ್ ಏನು ಇಟ್ಕೊಳೋದಿಲ್ಲ, ಅದರಿಂದ ನಮ್ಗೆ ಬೇಕಾಗಿರೋದು ಮಟ್ಟು ಇಟ್ಕೊಳೋದ್ರಿಂದ ಈಸಿಗೆ ಕೆಲಸ ಮಾಡೋಕ್ಕಾಗುತ್ತೆ. ತುಂಬಾ ಇಟ್ಕೊಳೋದ್ರಿಂದ ಯಾವುದೋ ಒಂದು ವಿಷಯ ಮಾಡಕ್ ಹೋಗಿ ಕೈಯಲ್ಲೆಲ್ಲ ಕಟ್ ಇಂಜುರೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸಮ್ ಟೈಮ್ಸ್ ಅಲ್ಲಿ. ಕರೆಕ್ಟಾ? ಸೊ ಆಕ್ಸಿಡೆಂಟ್ ಅನ್ನೋದು ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ, ಸೇಫ್ಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನಾನು ಫಸ್ಟ್ ಹೇಳ್ದಂಗ ಅನ್ವಾಂಟೆಡ್ ವೇಸ್ಟೇಜಸ್ ಏನು ಸೇರೋದಿಲ್ಲ ನಮ್ಮ ಹತ್ರ. ವೇಸ್ಟೇಜಸ್ ಸೇರಿಲ್ಲ ಅಂದ್ರೇನೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಈಚೆ ಬರುತ್ತೆ ಓಕೆನಾ. ಸೊ ಇದ್ರೊಡ ಎಲ್ಲ ಸಮ್ಮು ಸೇರಿ ಕಸ್ಟಮರ್ ಏನಾಗುತ್ತಾರೆ ಅಂದ್ರೆ ಸ್ಯಾಟಿಸ್ಫೈ ಆಗ್ತಾರೆ ಓಕೆನಾ. ಸೊ ಕರೆಕ್ಟ್ ಟೈಮ್ ಡೆಲಿವರಿ ಕೊಡ್ಬೋದು, ಕರೆಕ್ಟ್ ಪ್ರಾಡಕ್ಟ್ ಕೊಡ್ಬೋದು, ಕರೆಕ್ಟ್ ಕ್ವಾಲಿಟಿನಲ್ಲಿ ಡೆಲಿವರಿ ಕೊಡ್ಬೋದು. ಓಕೆ, ಅವಾಗ ಆಟೋಮೆಟಿಕ್ ಆಗಿ ಬಂದು ಕಸ್ಟಮರ್ ಬಂದು ಸ್ಯಾಟಿಸ್ಫೈ ಆಗ್ತಾರೆ. ಕ್ಲಿಯರಾ? ದಿಸ್ ಇಸ್ ದ 5S ಮೆಥಡಾಲಜಿ ಅಂಡ್ ಬೆನಿಫಿಟ್ಸ್. ಓಕೆ, 5S ಅನ್ನೋದು 5 ಬೆರಳು ತರ ನಮ್ಗೆ. ಓಕೆ, ಸೊ ಇದು ಫಸ್ಟ್ S. ಸೆಕೆಂಡ್ S, ಎಲ್ಲರಿಗೂ ನಿದ್ದೆ ಬರ್ತಾ ಇದೆ, ಟ್ರಾವೆಲ್ ಮಾಡ್ತಾರೆ ನೈಟು. ಓಕೆ ಓಕೆ, ನಿಮ್ ಕಷ್ಟ ನಂಗೆ ಅರ್ಥ ಆಗುತ್ತೆ, ನಾವ್ ಹೇಳೋದು ಹೇಳ್ತಾ ಇರ್ತೀರಿ. ಬೇಕು ಹೋಗಕ್ಕ. ಸರಿ, ಓಕೆ, ಲಿಸನ್ ಮಾಡಿ, ಅಷ್ಟೇ ಮುಗೀತು. ಲಿಸನ್ ಮಾಡಿ ಪ್ಲೀಸ್. 5 ಬೆರಳು ತರ ಓಕೆನಾ. ಇದು ಏನು ಫಸ್ಟ್ S, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಓಕೆ, ಫಸ್ಟ್ S ಬೇಕಾಗಿರೋದು ಬ್ಯಾಡದಿರ ಇರೋದನ್ನ ತೆಗೆದಿಡಿ ಅಂತ ಹೇಳಿದ್ರಲ್ಲ. ಈ ಬೆರಳು ಇಲ್ಲ ಅಂದ್ರೆ ನಮ್ಗೆ ಈಗ ಒಂದು ಮೆಟೀರಿಯಲ್ ನ ತೆಗೆದಿಡೋಕೆ ಆಗೋದಿಲ್ಲ, ನಮ್ಗೆ ಬ್ಯಾಲೆನ್ಸ್ ಸಿಕ್ಕೋದಿಲ್ಲ. ಅದ್ರಿಂದ ಈ ಬೆರಳು ಬಂದು ತೆಗೆದಿಡೋಕೆ ಯೂಸ್ ಮಾಡ್ತಾರೆ. ಓಕೆ, ಏನ್ ಮಾಡ್ತೈತಿ ಹೇಳಿ, ಯಾವ್ದು ರೈಟು ಯಾವ್ದು ತಪ್ಪು ಅಂತ ನೋಡಿಸ್ತಾ ಇರ್ತೈತಿ. ನೋಡಿ, ಇಲ್ಲಿ ಕುತ್ಕೊಳ್ಳಿ, ಇದದ ರೈಟು, ಇಲ್ಲಿ ಇಡಿ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ಇದ್ರ ಹೆಸರು ಏನ್ ಹೇಳ್ತಾರೆ ಅಂದ್ರೆ ಸೆಟ್ಟಿನ ಆರ್ಡರ್ ಅಂತಾರೆ. ಇದನ್ನ ತಮಿಳಲ್ಲಿ ಬಂದು ಆಲ್ಕಾಟಿ ವಿರಲ್ ಅಂತಾರೆ. ದಟ್ ಮೀನ್ಸ್ ಬಂದು ಯಾವ್ದು ರೈಟು ಯಾವ್ದು ತಪ್ಪು ಎಲ್ಲಿ ಇರ್ಬೇಕು ಅನ್ನೋದೆಲ್ಲ ಈ ಬೆರಳಿಂದ ನೋಡ್ಸಿ ಕೊಡ್ತಾ ಇರುತ್ತೆ. ಓಕೆನಾ? ಇದ್ರಲ್ಲಿ ಇರೋದ್ರಲ್ಲೇ ಸಿಂಪಲ್ ಆದ ಬೆರಳು ಯಾವ್ದಂದ್ರೆ ಇದುದ. ಕರೆಕ್ಟಾ? ಸೊ ನಾವೇನ್ ಅನ್ಕೊಂತೀರಿ, ಇರೋದೇ ಚಿಕ್ಕ ಬೆರಳು, ಅದೇ ತರದ ಡಿಸಿಪ್ಲಿನ್ ಇಂದಾನೆ ಚಿಕ್ಕ ವಿಷಯದಾನೆ